ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ಸಿಗೋದಂತ ಕನ್ಫರ್ಮ್ ಅಂತ. ಯಾಕಂತಂದ್ರೆ ಅವ್ರು ಎಷ್ಟೇ ಕಾಮಿಡಿ ರೂಪದಲ್ಲಿ ತಗೊಂಡೋಗ್ಬೇಕಂತ ಇದ್ರು ಕೂಡ ಈ ವೀಕ್ ಪೂರ್ತಿಯಾಗಿ ಅವ್ರನ್ನ ತುಳಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಯಾಕೆ ಗೊತ್ತಾ, ಇಲ್ಲಿ ಸೋಮವಾರ ಏನು ಇವ್ರುಗಳು ಮನೆಗೆ ಎಂಟ್ರಿ ಕೊಡ್ತಾರೋ ಇವತ್ತಿನ ಎಪಿಸೋಡ್ ತನಕ ಇಲ್ಲಿ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಅದು ಕಾಮಿಡಿ ಅಲ್ಲ, ಅವನಿಗೆ ಕಾಮಿಡಿ ಸೆನ್ಸ್ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ರಜತ್ ಅವ್ರು ಹೇಳಿದ್ರು, ತ್ರಿವಿಕ್ರಮ್ ಅವರು ಕೂಡ ಇಲ್ಲಿ ಹೇಳಿದ್ರು. ಈಗ ಉಗ್ರ ಮಂಜು ಅವ್ರು ನೀವು ನೋಡ್ಬೋದು, ತುಂಬಾ ಪರ್ಸನಲ್ ಆಗಿ, ತೀರಾ ಪರ್ಸನಲ್ ಆಗಿ ತಗೊಂಡ್ರು. ಇದಕ್ಕೂ ಮುಂಚೆನೆ ಇಲ್ಲಿ ಗಿಲ್ಲಿ ನಟವ್ರ ಮೇಲೆ ಕಾಲೆಲ್ಲ ಹಾಕೊಂಡ್ಬಿಟ್ಟು ಕುತ್ಕೊಂಡಿರ್ತಾರೆ, ಕಾಲೆಲ್ಲ ಹಾಕ್ತಾರೆ, ಬೇಡ ಈ ರೀತಿ ಮಾಡಬೇಡಿ ಅಂತ ಹೇಳಿದಾಗ ಅವ್ರು ಕೇಳಲ್ಲ. ಅಲ್ಲೇ ಹರ್ಟ್ ಆಗ್ತದೆ ಇಲ್ಲಿ ಗಿಲ್ಲಿ ನಟವ್ರಿಗೆ. ಇಲ್ಲಿ ಉಗ್ರ ಮಂಜೂರು ಕಾಲು ಹಾಕೊಂಡು ಕೂತಾಗ ಮತ್ತೆ ಕಾಲೆಲ್ಲ ಇಲ್ಲಿ ಎಳಿತಾರೆ ನೋಡಿ. ಇವ್ರು ಎಷ್ಟೇ ಓವರ್ ಮಾಡಿದ್ರು ಕೂಡ ಇವ್ರು ಮಾಡಿದಾಗ ಅದು ಕಾಮಿಡಿ. ಅದೇ ಊಟದ ವಿಚಾರ ಬಂತು ಅಂದಿದ ತಕ್ಷಣ ಇಷ್ಟೊಂದು ಟ್ರಿಗರ್ ಆಗೋದು ಯಾಕೆ? ಆದ್ರೆ ಇವ್ರು ಮಾಡಿದ್ರೆ ಕಾಮಿಡಿ, ಇಲ್ಲಿ ಗಿಲ್ಲಿಯವ್ರು ಮಾಡಿದ್ರೆ ಕಾಮಿಡಿ ಅಲ್ವಾ? ಇದಕ್ಕೆ ಸಿಕ್ಕಾಪಟ್ಟೆ ಗಿಲ್ಲಿಯವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಏನೊಂದು ಟಾಸ್ಕ್ ಅಂತ ಕೊಟ್ಟಿದ್ರು, ಬಿ ಪ್ಯಾಲೇಸ್ ಅಂತ ಅಂದ್ಬಿಟ್ಟು ಇಲ್ಲಿ ಗಡ್ಡ ಎಲ್ಲ ತೆಗೆಸಿದ್ರು ಅಣ್ಣ, ಓಕೆ. ಮತ್ತೆ ಇಲ್ಲಿ ಹುಡುಗಿ ವೇಷ ಹಾಕಿಸಿದ್ರು, ಓಕೆ. ಅವ್ರಿಗೆಲ್ಲ ಹರ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಏನೇ ಒಂದು ಕೆಲಸ ಹೇಳಿದ್ರು ಕೂಡ ನಾನು ಮಾಡಿದೆ, ನನಗೂ ಕೂಡ ಇಲ್ಲಿ ಮನಸ್ಸಿರುತ್ತೆ ಅಲ್ವಾ, ಬೇಜಾರಾಗುತ್ತೆ ಅಂತ ಇಲ್ಲಿ ಹೇಳಿದ್ರು ಗಿಲ್ಲಿ ನಟವರು. ಹೌದಲ್ವಾ? ಫಸ್ಟಿಗೆ ಇಲ್ಲಿ ತಮಾಷೆಯಾಗಿ ಮಾತಾಡ್ತಿದ್ರು. ಅಂದರೆ ನೆಕ್ಸ್ಟ್ ಸೀಸನ್ಗೆ ಇಲ್ಲಿ ನೀನೇನಾದರೂ ಗೆಸ್ಟ್ ಆಗಿ ಬರ್ತೀಯಾ ಅಂತಂದರೆ ಇಲ್ಲ, ಅದು ನಂದು ನೆಕ್ಸ್ಟ್ ಸೀಸನ್ ಅಲ್ವಲ್ಲ ಅಂತ ಇಲ್ಲಿ ಹೇಳಿದ್ರು. ತಮಾಷೆಗೆ ತೊಗೊಂಡು ಹೋಗ್ತಿದ್ರು, ತಮಾಷೆಗೆ ಮಾತಾಡಬೇಕು, ಅದು ಬಿಟ್ಬಿಟ್ಟು ಸೀರಿಯಸ್ ಆಗಿ ಓವರ್ ಆಗಿ ಮಾತಾಡಬಾರ್ದು. ಈಗ ಇಲ್ಲಿ ನೋಡೋರ್ಗೆ ಏನು ಅನ್ಸುತ್ತೆ ಅಂತಂದರೆ ಗಿಲ್ಲಿ ನಟ ಅವ್ರದ್ದೇ ತಪ್ಪು ಅಂತ ಇಲ್ಲಿ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ, ಇವ್ರುಗಳು ಕಾಮಿಡಿ ಮಾಡ್ತಿದ್ರು, ಅದನ್ನ ಕಾಮಿಡಿ ರೀತಿಯಲ್ಲಿ ಮಾತಾಡೋಕ್ಕೆ ಹೋದ್ರು. ಇಲ್ಲಿ ಅವ್ರು ಏನಾರ ಹೇಳಿದಾಗ ಇಲ್ಲಿ ಕೌಂಟ್ರು ಕೊಡೋಕ್ಕೆ ಇಲ್ಲಿ ಗಿಲ್ಲಿಯವರು ಹೋದಾಗ ಅದನ್ನ ತುಂಬ ಸೀರಿಯಸ್ ಆಗಿ ತಗೊತಿದ್ದಾರೆ. ಆದರೆ ಇವ್ರು ಏನೇ ಕೌಂಟ್ರು ಕೊಟ್ಟರು ಕೂಡ ಇಲ್ಲಿ ಅಂದರೆ ಉಗ್ರಂ ಮಂಜು ಅವ್ರು ಇರ್ಬೋದು, ಮತ್ತು ರಜತ್ ಅವ್ರು ಇರ್ಬೋದು, ತ್ರಿವಿಕ್ರಮ್ ಅವ್ರು ಇರ್ಬೋದು, ಅವ್ರು ಏನೇ ಕೌಂಟ್ರು ಕೊಟ್ಟರು ಕೂಡ ಇಲ್ಲಿ ಗಿಲ್ಲಿಯವ್ರು ತಗೋಬೇಕು. ಆದರೆ ಗಿಲ್ಲಿಯವ್ರು ಏನಾದರೂ ಕೌಂಟ್ರು ಕೊಟ್ಟರೆ ಅವ್ರುಗಳು ತಗೊಳಕ್ಕೆ ರೆಡಿ ಇಲ್ಲ. ಇಲ್ಲಿ ಗಿಲ್ಲಿಯವರು ಅಂಥದ್ದು ಏನು ಇಲ್ಲಿ ಹೇಳಬಾರ್ದು ಹೇಳಿದ್ರು. ಇದು ಅವ್ರ ತಟ್ಟೆಯಲ್ಲಿ ಅಂದರೆ ಅವ್ರು ಏನು ಡೈಲಿ ಊಟ ಮಾಡ್ತಾರೆ ಆ ತಟ್ಟೆ ನೀವು ತಿಂತಿದ್ದೀರಣ್ಣ, ಇದು ನನ್ನ ತಟ್ಟೆ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲಿ ಏನು ಕೂಡ ತಪ್ಪಿಲ್ಲ, ಕಾಮಿಡಿ ರೀತಿಲೇ ಹೇಳಿದ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಉಗ್ರ ಮಂಜು ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು, ಕೋಪ ಕೂಡ ಇಲ್ಲಿ ಮಾಡ್ಕೊಂಡ್ರು. ಇಮ್ಮಿಡಿಯೇಟ್ ಆಗಿ ಗಿಲ್ಲಿಯವರು 2-3 ಸರಿ ಸಾರಿ ಕೇಳ್ತಾರೆ, ಇಲ್ಲ ಅಣ್ಣ ಆಗಿದ್ದಾಯ್ತು ಬಿಟ್ಬಿಡಿ, ನಾನು ಹೇಳಿದ್ದು ತಮಾಷೆಗೆ ಅಂತ ಅಂದ್ಬಿಟ್ಟು. ಆದರೂ ಕೂಡ ಊಟದ ವಿಚಾರದಲ್ಲಿ ನೀನು ಈ ರೀತಿಯಾಗಿ ಮಾತಾಡಲೇಬೇಡ, ಇದು 2ನೇ ಸತಿ ನೀನು ಇಲ್ಲಿ ಮಾತಾಡ್ತಿರೋದು ಅಂತ ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ಸತಿ ಇಲ್ಲಿ ಆಲ್ರೆಡಿ ಇವರು ಎಂಟ್ರಿ ಕೊಟ್ಟಿದ ತಕ್ಷಣನೇ ಇಲ್ಲಿ ಊಟದ ವಿಚಾರಕ್ಕೆ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ದೀರಾ ಅಂತ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಹೌದು, ಅದು ಕೂಡ ತಪ್ಪೆ. ಇವಾಗ ಇಲ್ಲಿ ಮೇಯ್ನ್ ಆಗಿ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾನು ತಮಾಷೆ ಮಾಡಿದ್ದು ಅಂತಂದ್ಬಿಟ್ಟು. ಆದರೆ ಅದು ಅವ್ರಿಗೆ ತಮಾಷೆಯಾಗಿ ಕಾಣಿಸ್ತಲ್ಲ. ಇನ್ನೊಬ್ಬರ ತಟ್ಟಲ್ಲಿ ಅನ್ನ ಕಿತ್ಕೊಳಕ್ ಬಂದಿದ್ದೀವ ನಾವು ಅಂತ ಕೂಡ ಇಲ್ಲಿ ಉಗ್ರ ಮಂಜು ಅವರು ಬೇಜಾರಾದ್ರು. ಹೌದು, ಊಟದ ವಿಚಾರದಲ್ಲಿ ಈ ರೀತಿ ತಮಾಷೆ ಮಾಡಬಾರ್ದು ಹಾಗಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಏನೇ ಮಾಡಿದ್ರು ಕೂಡ ತಪ್ಪು ಅಂತ ಯಾಕೆ ಮಾತಾಡಬೇಕು ಇವರೆಲ್ಲರೂ ಕೂಡ ಅಲ್ವಾ? ಅವ್ರು ಮಾತಾಡಿರೋ ವೇ ಇಲ್ಲಿ ತಪ್ಪಿಲ್ಲ, ನಿಜವಾಗ್ಲೂ ಕೂಡ ವರ್ಡ್ ತಪ್ಪಿದೆ, ಮಾತಾಡಿರೋ ವೇ ತಪ್ಪಿಲ್ಲ ಅಲ್ವಾ? ಇದನ್ನ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ರು ಇಲ್ಲಿ ಒಬ್ಬೊಬ್ರು ಹೇಳ್ತಾರೆ ಇಲ್ಲ ಗಿಲ್ಲಿಯವ್ರದ್ದು ತುಂಬಾ ತಪ್ಪಿದೆ ಅಂತ ಅಂದ್ಬಿಟ್ಟು. ಅವ್ರು ಮಾತಾಡೋ ವೇ ನೋಡಿ, ಇಲ್ಲಿ ಉಗ್ರ ಮಂಜು ಅವ್ರು ಯಾವ ರೀತಿ ಇಲ್ಲಿ ರಿಯಾಕ್ಟ್ ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಹೇಳಿದ್ರು, ನೀವೆಲ್ಲರೂ ಕೂಡ ತಮಾಷೆ ಮಾಡ್ತಿದ್ರಲ್ಲ ಅಣ್ಣ, ನಾನು ಕೂಡ ತಮಾಷೆ ಮಾಡಿದೆ, ಕ್ಷಮಿಸ್ಬಿಡಿ, ಇಲ್ಲಿ ತಪ್ಪಾಯಿತು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಅದನ್ನು ತುಂಬಾ ಎಳ್ಕೊಂಡು ಹೋದ್ರು. ಇಲ್ಲಿ ಸ್ವಲ್ಪ ಇಲ್ಲಿ ಇವ್ರದ್ದು ಕೂಡ ತಪ್ಪಿದೆ, ಯಾಕೆ ಅಷ್ಟೊಂದು ಓವರ್ ಆಗಿ ತೊಗೊಂಡೋಗ್ಬೇಕು? ಇದಕ್ಕೂ ಮುಂಚೆನೇ ಇಲ್ಲಿ ಬಟ್ಟೆ ವಿಚಾರನೂ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಗಿಲ್ಲಿಯವ್ರು ಏನಾದರೂ ಬಟ್ಟೆ ಹಾಕೊಂಡು ಓಡಾಡಲಿ, ಅದು ಅವ್ರ ಇಷ್ಟ. ಇವಾಗ ನಾವೇನು ಬಟ್ಟೆ ಹಾಕ್ತೀವಿ ಅದು ನಮ್ಮ ಇಷ್ಟದ ಪ್ರಕಾರ ನಾವು ಹಾಕ್ತೀವಿ, ನಮಗೆ ಯಾವುದು ಇಲ್ಲಿ ಕಂಫರ್ಟಬಲ್ ಆಗಿ ಇರುತ್ತೋ ಆ ಬಟ್ಟೆನ ನಾವಿಲ್ಲಿ ಹಾಕ್ತೀವಿ. ಇಲ್ಲಿ ಗಿಲ್ಲಿಯವ್ರಿಗೆ 2 ವಾರದಿಂದ ಬಟ್ಟೆ ಬರ್ತಿದೆ ಅಂತ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು. ಸ್ವಲ್ಪ ಇಲ್ಲಿ ರಘು ಅವ್ರ ಬಗ್ಗೆನೂ ಬೇಜಾರಾಯಿತು. ಏನಕ್ಕೆ ಅಂತಂದರೆ ಅವ್ರಿಗೆ ಅಷ್ಟೊಂದು ಕೋಪ ಬರಲ್ಲ ರಘು ಅವ್ರಿಗೂ ಕೂಡ, ಆದರೂ ಕೂಡ ಇಲ್ಲಿ ಕೋಪ ಬಂತು ಅವ್ರಿಗೂ ಕೂಡ. ಉಗ್ರ ಮಂಜು ಅವರು ಇಷ್ಟೊಂದು ಬಟ್ಟೆ ಇದೆ, ಏನಕ್ಕೆ ನೀನು ಈ ಥರ ನಾಟಕ ಆಡ್ತಿದ್ದೆ ಅಂತ ಇಲ್ಲಿ ಕೇಳಿದ್ರು. ನೋಡಿ, ಅವರಾದರೆ ಇಲ್ಲಿ ಏನು ಬೇಕಾದರೂ ಮಿತಿ ಮೀರಿ ಮಾತಾಡ್ಬೋದು, ಅಲ್ಲೇ ಹೇಳ್ತಾರೆ ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಆದರೆ ಇದನ್ನು ಕಾಮಿಡಿಯಾಗೆ ತೊಗೊಂಡ್ರು ಗಿಲ್ಲಿಯವ್ರು ಕೂಡ. ಬಟ್ಟೆ ಎಲ್ಲ ಎತ್ತೋದು ಮತ್ತು ಇಲ್ಲಿ ಮತ್ತೆ ಮಡ್ಚಿಡ್ತಾರೆ, ಹೌದು ಉಗ್ರ ಮಂಜೂರೆಲ್ಲ ಮಡ್ಚಿಡ್ತಾರೆ. ಬಟ್ ಈ ರೀತಿಯಾಗಿ ಯಾಕೆ ಮಾತಾಡಬೇಕು? ಬಟ್ಟೆ ವಿಚಾರ ಇವ್ರು ಯಾಕೆ ತೊಗೋಬೇಕು? ಈಗ ಆರಾಮಾಗಿ ಮಾತಾಡ್ಕೊಂಡಿದ್ರು, ನಗಾಡ್ಕೊಂಡಿದ್ರು, ಖುಷಿಯಾಗಿದ್ರು, ಹಾಗೆ ಇರಬೇಕಿತ್ತು. ಆದರೆ ಇಲ್ಲಿ ಬಟ್ಟೆ ವಿಚಾರ ಬಂದಾಗ ಇವ್ರು ಇಲ್ಲಿ ಅಣಗಿಸ್ಬೋದಂತೆ, ಅವಾಗ ಇಲ್ಲಿ ಗಿಲ್ಲಿಯವ್ರು ಅದನ್ನು ಕಾಮಿಡಿಯಾಗಿ ತೊಗೋಬೇಕಂತೆ. ಇಲ್ಲಿ ಗಿಲ್ಲಿಯವ್ರು ಏನಾದರೂ ಅಣಗಿಸ್ಬಿಟ್ರೆ ಅಂದರೆ ನಾರ್ಮಲಾಗಿ ಕಾಮಿಡಿ ಮಾಡಿಬಿಟ್ರೆ ಕಾಲು ಎಳೆದಾಗ ಇವ್ರಿಗೆ ಅದನ್ನು ತಡ್ಕೊಳಕ್ಕಾಗಲ್ವಂತೆ. ಇವರು ಕೂಡ ಅಣಗಿಸಿದ್ರಲ್ವಾ, ಬಟ್ಟೆ ವಿಚಾರ ಹೇಳಿದ್ರಲ್ವಾ, ಏನಕ್ಕೆ ಬಡವನ ಥರ ನಾಟಕ ಆಡ್ತಿದೆ ಅಂತ ಕೂಡ ಇಲ್ಲಿ ಆ ವರ್ಡ್ನ ಯೂಸ್ ಮಾಡಿದ್ರಲ್ವಾ. ಇವ್ರು ಮಾಡಿದಾಗ ಕಾಮಿಡಿ, ಗಿಲ್ಲಿಯವ್ರು ಮಾಡಿದಾಗ ಟ್ರ್ಯಾಜಿಡಿ. ಇದ್ರ ಬಗ್ಗೆ ಇಲ್ಲಿ ಮೋಕ್ಷಿತ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಗಿಲ್ಲಿ ನಟ ಅವರೇ ಬರ್ತಾರೆ, ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಯಾಕೆ ಈ ರೀತಿಯಾಗಿ ಆಯಿತು ಅಂತ ಬಿಟ್ಟು. ಯಾಕಂದರೆ ಮೋಕ್ಷಿತ್ ಅವರು ಆ ಸ್ಪಾಟಲ್ಲಿ ಇರಲ್ಲ, ಸ್ವಲ್ಪ ದೂರ ಇರ್ತಾರೆ. ಸ್ವಲ್ಪ ಜಗಳ ಸ್ಟಾರ್ಟ್ ಆದಾಗ ಇಲ್ಲಿ ಬರ್ತಾರೆ ಅವರು. ಇಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂತಂದರೆ ತಟ್ಟೆ ವಿಚಾರಕ್ಕೆ ಜಗಳ ಆಯಿತು ಅಂತಂದ್ಬಿಟ್ಟು ಇಲ್ಲಿ ನೀಟಾಗಿ ಬಿಡಿಸಿ ಹೇಳ್ತಿರ್ತಾರೆ. ಅದಕ್ಕೆ ಮೋಕ್ಷಿತ್ ಅವರು ನೀಟಾಗಿ ಇಲ್ಲಿ ಬುದ್ಧಿ ಹೇಳ್ತಾರೆ. ನೋಡಿ, ಈ ರೀತಿ ಹೇಳೋಕ್ಕೂ ಉಗ್ರ ಮಂಜು ಅವ್ರು ಹೇಳೋಕ್ಕೂ ತುಂಬಾ ಇಲ್ಲಿ ವ್ಯತ್ಯಾಸ ಇದೆ. ಫಸ್ಟ್ ಇಲ್ಲಿ ಮೋಕ್ಷಿತ್ ಅವರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಗಿಲ್ಲಿಯವರೇ, ಯಾಕಂತಂದರೆ ನೀವು ಕಾಮಿಡಿ ಮಾಡ್ತಿದ್ದೀರಾ, ಹೌದು ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡ್ತಾರೆ. ಆದರೆ
ಅದಕ್ಕೆ ಅಂತ ಒಂದು ಬಾರ್ಡರ್ ಇರುತ್ತೆ, ಆ ಒಂದು ಲೈನ್ನ ಕ್ರಾಸ್ ಮಾಡಿಕೊಂಡು ಮಾಡಬೇಡಿ, ಎದುರುಗಡೆ ಇರೋರ್ಗೂ ಕೂಡ ಹರ್ಟ್ ಆಗುತ್ತೆ. ಇದನ್ನ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ, ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಹೇಳ್ತಾರೆ. ನೋಡಿ, ಈ ರೀತಿ ಹೇಳಕ್ಕೂ ಇಲ್ಲಿ ಉಗ್ರ ಮಂಜು ಅವ್ರು ಹೇಳಿದ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನೇ ಆದರೂ ಕೂಡ ಧನುಷ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗಿಲ್ಲಿಯವ್ರ ಹತ್ರ ಬರ್ತಾರೆ, ಇಲ್ಲಿ ನಿಂದೇನೂ ತಪ್ಪಿಲ್ಲ ಬಿಡು ಮಗ ಅಂತ ಹೇಳ್ತಾರೆ. ಅಲ್ಲಿ ಉಗ್ರ ಮಂಜೂರ್ ಹತ್ರ ಹೋಗ್ತಾರೆ, ಇಲ್ಲ ಅವ್ನು ಮಾತಾಡಿದ್ವಿ ತಪ್ಪಿತ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಧನುಷ್ ಅವರು ಒಂದು ಕಡೆ ಇಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ಆಗಿ ಮಾತಾಡ್ತಲ್ಲ, ಅವ್ರು ಇಲ್ಲಿ ಕಾಮಿಡಿಯಾಗಿ ಹೇಳಿದ್ರು ಬಿಟ್ಬಿಡಿ ಸರ್, ಇದಕ್ಕೆಲ್ಲ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂದರೆ ಅಲ್ಲಿಗೆ ಮುಗ್ದೋಗುತ್ತೆ ಮ್ಯಾಟ್ರು. ಅದರಲ್ಲೂ ಕೂಡ ರಜತ್ ಅವ್ರು ಎಷ್ಟು ತುಪ್ಪ ಸುರಿದ್ರು ಅಂತ ನೀವು ನೋಡಬೇಕು. ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ, ಏನು ಅವನು ಊಟದ ವಿಚಾರದಲ್ಲಿ ಈ ರೀತಿಯಾಗಿ ಮಾತಾಡ್ತಾನೆ ಅಂತ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹರ್ಟ್ ಆಗುತ್ತೆ, ಹೌದು, ಬಟ್ ಅದು ಕಾಮಿಡಿಯಲ್ಲಿ ಇವರೆಲ್ಲರೂ ಮಾತಾಡ್ತಿದ್ರು, ಅವಾಗ ಅದನ್ನ ಮಾತಾಡಿದ್ದು. ಇಲ್ಲಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ಮಾತಾಡ್ತಿದ್ರು ಅಂತ ಇಟ್ಕೊಳ್ಳಿ ಒಂದು ಪಕ್ಷ. ಇಲ್ಲಿ ಗಿಲ್ಲಿಯವರು ಕೂಡ ಅವ್ರ ವಾಯ್ಸ್ನ ರೇಸ್ ಮಾಡ್ಕೊಂಡು ಏನಣ್ಣ ನೀನು ಬಂದಿರೋದೇ ಇನ್ನೊಬ್ರು ಊಟ ಕಿತ್ಕೊಂಡು ತಿನ್ನಕ್ಕೆ ಅಂತ ಮಾತಾಡಿದ್ರ? ಇಲ್ಲ ಅಲ್ವಾ, ನಾರ್ಮಲ್ ಆಗಿ ಕಾಮಿಡಿಯಾಗಿ ಹೇಳಿದ್ರು. ಈ ಒಂದು ಕಾಮಿಡಿನೇ ಕೆಲವೊಂದ್ಸತಿ ಟ್ರಾಜಿಡಿ ಆಗೋದು. ಅದಕ್ಕೆ ನಾನು ನನ್ನೊಂದು ವಿಡಿಯೋದಲ್ಲೂ ಕೂಡ ಇಲ್ಲಿ ರಿವ್ಯೂ ಕೊಡಬೇಕಾದ್ರೆ ಮತ್ತಿಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಗಿಲ್ಲಿಯವರು ಸ್ವಲ್ಪ ಕಾಮಿಡಿನ ಕಮ್ಮಿ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಯಾಕಂತಂದ್ರೆ ಇದು ನೋಡಿ, ಈ ರೀತಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಮೈನಸ್ ಆಗುತ್ತೆ, ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ತಪ್ಪು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಊಟದ ವಿಚಾರ ಮಾತಾಡಬಾರ್ದಿತ್ತು ಗಿಲ್ಲಿಯವರು ಅಂತಂದ್ಬಿಟ್ಟು. ಹೌದು, ಮಾತಾಡಬಾರ್ದಿತ್ತು, ಅವ್ರು ಮಾತಾಡೋ ವೇ ನನ್ನ ಬಗ್ಗೆ ಇಲ್ಲಿ ಹೇಳ್ತಿರೋದು. ಆ ಊಟದ ವಿಚಾರ ಯಾರು ಕೂಡ ಇಲ್ಲಿ ಹೀಯಾಳಿಸ್ಬಾರ್ದು, ಅದು ನನ್ನ ಊಟ ಕಿತ್ಕೊಂತೀಯಾ ಮಾಡ್ತೀಯಾ ಅಂತಂದ್ಬಿಟ್ಟು. ಅವ್ರು ಮಾತಾಡಿದ ವೇ ಇಲ್ಲಿ ಕಾಮಿಡಿಯಲ್ಲಿತ್ತು, ಅದನ್ನ ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಿರೋದು. ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ, ಹೌದು ಗಿಲ್ಲಿಯವ್ರು ಮಾತಾಡಿದ್ದು ತಪ್ಪು ಅಂತಂದ್ಬಿಟ್ಟು. ಆದರೆ ಆ ಒಂದು ವೇ ಯಾವ ರೀತಿ ಇತ್ತು, ಅವ್ರ ಮನಸ್ಸಲ್ಲಿ ಇವ್ರಿಗೆಲ್ಲ ಹರ್ಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಇತ್ತಾ? ನಿಜವಾಗ್ಲೂ ಕೂಡ ಇಲ್ಲಿ ಇಲ್ಲ. ಆದರೆ ಒಬ್ಬೊಬ್ರು ಇಲ್ಲಿ ಒಂದೊಂದು ಕಡೆ ಕುತ್ಕೊಂಡು ಮಾತಾಡ್ತಾರೆ. ಏನೋ ಇಲ್ಲಿ ಧ್ರುವಂತವ್ರು ಬಂದು ಹೇಳ್ತಾರೆ ಒಂದು ಬಾರ್ಡರ್ ಅಂತ ಹಾಕೋಬೇಕು ಅಂತಂದ್ಬಿಟ್ಟು. ಇಲ್ಲಿ ಪ್ರತಿ ಸತಿ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳಿದ್ರು, ಅತಿರೇಕಕ್ಕೆ ಹೋಗಬಾರ್ದು ಅಂತಂದ್ಬಿಟ್ಟು. ನೋಡಿ, ಕಾಮಿಡಿ ಹೋಗಿ ಇವಾಗ ಆ ಒಂದು ಕಾಮಿಡಿಯಿಂದನೇ ಗಿಲ್ಲಿಯವ್ರಿಗೂ ಕೂಡ ಬೇಜಾರು ಆಗಿದೆ, ಸಿಕ್ಕಾಪಟ್ಟೆ ಹರ್ಟ್ ಮಾಡಿಕೊಂಡು ಇಮ್ಮಿಡಿಯೇಟ್ ಆಗಿ ಹೋಗಿ ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಇತ್ತು ತಟ್ಟೆಯಲ್ಲಿ ಅಂತ ಹೇಳಿದ್ರು, ಹೋಗ್ಬಿಟ್ಟು ತಟ್ಟೆನ ಕೂಡ ಅಲ್ಲಿ ಇಟ್ಟರು. ಎಂಥವ್ರಿಗೂ ಕೂಡ ಹರ್ಟ್ ಆಗಿ ಆಗುತ್ತಲ್ವ, ಎಲ್ರಿಗೂ ಕೂಡ ಮನ್ಸು ಇದ್ದೇ ಇರುತ್ತೆ. ಏನಪ್ಪ ನಾನು ಏನೇ ಮಾಡಿದ್ರು ಕೂಡ ಇವ್ರಿಗೆ ಯಾಕೆ ತಪ್ಪಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವರಂತೂ ಸಿಕ್ಕಾಪಟ್ಟೆ ಹರ್ಟ್ ಆದರು. ಗಿಲ್ಲಿ ನಟ ಅವರಂತೂ ಇವತ್ತಿನ ಎಪಿಸೋಡು ನೋಡೋಕ್ಕೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಮೇನ್ ಆಗಿ ಇಲ್ಲಿ ಗಿಲ್ಲಿಯವ್ರನ್ನ ತುಳಿಬೇಕು ಅಂತಲೇ ಇವರೆಲ್ಲರೂ ಕೂಡ ಬಂದಿದ್ದಾರಾ ಅಂತ ಕೂಡ ಇಲ್ಲಿ ಅನಿಸ್ತದೆ. ಮೋಕ್ಷಿತ್ ಅವ್ರನ್ನ ಬಿಟ್ಟು ನಾನು ಹೇಳ್ತಾ ಇರೋದು ಉಗ್ರಂ ಮಂಜೂರ್ ಇರ್ಬೋದು, ರಜತ್ ಅವ್ರು ಇರ್ಬೋದು, ಚೈತ್ರಾ ಕುಂದಾಪುರ ಅವ್ರು ಇರ್ಬೋದು, ತ್ರಿವಿಕ್ರಮ್ ಅವ್ರು ಇರ್ಬೋದು. ಅದರಲ್ಲೂ ಕೂಡ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಒಂದು ವರ್ಡ್ ಹೇಳಿದ್ರು, ಅದನ್ನ ಇಲ್ಲಿ ತೋರಿಸಲೇ ಇಲ್ಲ ಎಪಿಸೋಡಲ್ಲಿ. ಲೈವಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ನಾನೇನಾದರೂ ಇಲ್ಲಿ ಈಚೆ ಹೋದರೆ, ಚೈತ್ರಾ ಅವ್ರು ಹೇಳೋದು ಈ ವರ್ಡ್ನ, ನಾನೇನಾದರೂ ಈಚೆ ಹೋದರೆ ನಿನ್ನನ್ನು ಕರ್ಕೊಂಡೇ ಹೋಗೋದು ಗಿಲ್ಲಿ ಅಂತ ಅಂದ್ಬಿಟ್ಟು ಚೈತ್ರಾ ಕುಂದಾಪುರ ಅವರು ಇಲ್ಲಿ ಹೇಳ್ತಾರೆ. ಅದೇನು ಅವ್ರಿಗೆ ಇದಿದೆಯೋ ಗೊತ್ತಿಲ್ಲ ಇಲ್ಲಿ ಗಿಲ್ಲಿ ನಟ ಅವ್ರ ಮೇಲೆ. ಪ್ರತಿಯೊಬ್ಬರು ಕೂಡ ಅಬ್ಸರ್ವ್ ಮಾಡ್ಬೋದು. ಈಗ ಯಾರು ಬಿಗ್ ಬಾಸ್ ಮನೆಗೆ ಏನು ಗೆಸ್ಟ್ಗಳು ಬಂದಿದ್ದಾರೆ ಅವ್ರು ಹೊರಗಡೆ ಹೋಗಲೇಬೇಕು. ಶನಿವಾರ ಭಾನುವಾರ ಎಪಿಸೋಡ್ ಏನು ಮುಗಿಯುತ್ತೆ ಅದು ಹೋಗ್ಬೇಕಾದ್ರೆ ಏನಾದರೂ ಅವ್ರಿಗೇನಾದರೂ ಇಲ್ಲಿ ಪವರ್ ಅಂತ ಕೊಟ್ಟರೆ ಗಿಲ್ಲಿಯವ್ರನ್ನೇ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ಇದೀವಿ ಅಂತ ಅಂದ್ಬಿಟ್ಟು ಸುಮಾರು ಇಲ್ಲಿ 15-20 ಸತಿ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಏನಾದರೂ ಬಿಗ್ ಬಾಸ್ ನಮ್ಗೆ ಅಧಿಕಾರ ಕೊಟ್ಟರೆ ನಿನ್ನೆ ಇಲ್ಲಿ ಕರ್ಕೊಂಡು ಹೋಗೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಮಂಜು ಅವರು ಹೇಳಿದ್ದಾರೆ, ರಜತ್ ಅವರು ಅಷ್ಟೇ, ಚೈತ್ರಾ ಕುಂದಾಪುರ ಅವರು ಅಷ್ಟೇ, ಪ್ರತಿಯೊಬ್ಬರು ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಇದ್ದೀವಿ ಅಂತಂದ್ಬಿಟ್ಟು ಹೇಳಿದರು. ಅವ್ರಿಗೆ ಹರ್ಟ್ ಆಗೇ ಆಗುತ್ತೆ ಅಲ್ವಾ, ಏನಪ್ಪ ನಾನು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಕೂಡ ಎಲ್ಲರ ಹತ್ರನೂ ಕೂಡ ತುಂಬ ಚೆನ್ನಾಗಿ ಬೆರ್ತಿದ್ರು ಕೂಡ ಈ ರೀತಿಯಾಗಿ ಮಾತಾಡ್ತಾರೆ ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಿರೋದು, ಈ ಪೂರ್ತಿ ಈ ವೀಕ್ ಏನು ಸ್ಟಾರ್ಟ್ ಆಗಿತ್ತು ಸೋಮವಾರದಿಂದ ಇವಾಗ ಶುಕ್ರವಾರದವರೆಗೂ ಇಲ್ಲಿ ಗಿಲ್ಲಿಯವ್ರಿಗೆ ಕಾಮಿಡಿ ಮಾಡೋಕ್ಕೆ ಬಿಡಲೇ ಇಲ್ಲ. ಅವರಲ್ಲಿರೋ ಒಂದು ಟ್ಯಾಲೆಂಟ್ನ ತುಳಿಯೋಕ್ಕೆ ಇಲ್ಲಿ ಬಂದಿದ್ದಾರೆ ಅಂತಂದ್ಬಿಟ್ಟು ಅನ್ಸುತ್ತೆ. ಯಾಕಂದರೆ ಒಂದು ಆ್ಯಂಗಲ್ ಯೋಚನೆ ಮಾಡಿದ್ರೆ ಹೌದು ಗಿಲ್ಲಿಯವ್ರು ಮಾತಾಡಿರೋ ತಪ್ಪಿದೆ 2-3 ಕಡೆ, ಇವ್ರೇನು ತಪ್ಪೇ ಮಾತಾಡಿಲ್ವಾ? ಇಲ್ಲಿ ನೋಡಿ ಇವ್ರುಗಳೆಲ್ಲ ಇಲ್ಲಿ ಮಾತಾಡ್ತಾರೆ. ಧ್ರುವಂತವರು ಕೂಡ ಇಲ್ಲಿ ಟೀ ಗಾಂಚಲಿ ಅಂತ ಮಾತಾಡಿದ್ರಲ್ಲ, ಇದ್ರ ಬಗ್ಗೆನೂ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದನ್ನ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಯೂಸ್ ಮಾಡೋದಂತೆ. ಆವಾಗ ಇಲ್ಲಿ ಧನುಷ್ ಅವ್ರು ಮಾತಾಡಲಿಲ್ಲ, ಅದೇ ಅವ್ರಿಗೆ ಬೈದಿದ ತಕ್ಷಣ ನೀನಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಈ ರೀತಿಯಾಗಿ ಮಾತಾಡಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ನನಗೆ ಬೇಕಾಗಿಲ್ಲ, ಬಟ್ ನನಗೆ ಯಾಕೆ ಈ ಥರ ಅಂದೆ ಅಂತ ಇಲ್ಲಿ ಜಗಳ ಆಡ್ಬೇಕಾದ್ರೆ ಇಲ್ಲಿ ಕೇಳ್ತಾರೆ. ಯಾವಾಗಲೂ ಅವ್ರ ಬುಡಕ್ಕೆ ಬಂದಾಗೆ ಇಲ್ಲಿ ಗೊತ್ತಾಗೋದು ಅಂತ ಹೇಳ್ತಾರಲ್ಲ, ಇಲ್ಲಿ ಟೀ ಗಾಂಚಲಿ ಆ ಗಾಂಚಲಿ ಬೇಕಾಗಿರಲಿಲ್ಲ. ಇಲ್ಲಿ ಕಳೆದ ವಾರನೇ ಸಿಕ್ಕಾಪಟ್ಟೆ ಕ್ಲಾಸ್ ಸಿಕ್ಕಿತ್ತು ಎಲ್ರಿಗೂ ಕೂಡ, ಏಕವಚನ ಯೂಸ್ ಮಾಡಬೇಡಿ ಅಂತಂದ್ಬಿಟ್ಟು. ಆದರೆ ಇಲ್ಲಿ ಧ್ರುವಂತವ್ರದ್ದು ತಪ್ಪಿದೆ, ಆ ಥರ ಮಾತಾಡಬಾರ್ದು ಟೀ ಗಾಂಚಲಿ ಗೀ ಗಾಂಚಲಿ ಅಂತಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವ್ರಿಗೆ ಮಾತಾಡೋರು ಅಷ್ಟೊಂದು ಅಬ್ಸರ್ವ್ ಆಗಿಲ್ಲ, ಬಟ್ ಇಲ್ಲಿ ಧ್ರುವಂತವರು ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಧನುಷ್ ಅವ್ರು ಹೇಳಿದಾಗೆ ಗೊತ್ತಾಯ್ತು. ಯಾಕಂದರೆ ಕ್ಯಾಪ್ಟನ್ಸಿ ರೂಮಲ್ಲೋ ಎಲ್ಲೋ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಅವಾಗ ಮಾಡುವವರು ಕೂಡ ಅಲ್ಲೇ ಇರ್ತಾರೆ, ಆವಾಗ ಈ ವರ್ಡ್ ಯೂಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ಸೀರಿಯಸ್ ಆಗಿ ತುಂಬ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಕೆಲವೊಂದು ಮಾತಾಡಬೇಕಾದ್ರೆ ಇಲ್ಲಿ ಕೇಳಿಸಲ್ಲ ಅಂತಾರಲ್ಲ, ಇಲ್ಲಿ ಧನುಷ್ ಅವ್ರು ಹೇಳಿದ್ರು ನೀವೆಲ್ಲ ಆ ಥರ ಮಾತಾಡಿದ್ರಿ, ಮತ್ತೆ ಇವಾಗ ಪದ ಯಾಕೆ ಯೂಸ್ ಮಾಡಿದೆ ಅಂತಂದ್ಬಿಟ್ಟು. ಇಲ್ಲಿ ಸೂರಜ್ ಅವ್ರದ್ದು ಏನು ತಪ್ಪು ಏನು ತಪ್ಪಿಲ್ಲ ಅಂತ ಕೂಡ ಇಲ್ಲಿ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ವೀಕ್ಷಕರೇ ನಿಮಗೆ ಹೇಗೆ ಅನ್ನಿಸ್ತು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ನಿಸ್ತು? ಮೇಯ್ನಾಗಿ ಇಲ್ಲಿ ಗಿಲ್ಲಿಯವರು ಮಾಡ್ತಿರೋದು ಏನು ತಪ್ಪಿದೆ? ಇಲ್ಲಿ ಉಗ್ರ ಮಂಜೂರ್ ಮಾತಾಡಿದ್ದು ಕರೆಕ್ಟ್ ಆಗಿತ್ತಾ? ಕಾಮಿಡಿ ಅಂತ ಹೋಗ್ತಿತ್ತು, ಆದರೆ ಇದನ್ನು ಟ್ರಾಜಿಡಿ ಕಡೆ ತಿರುಗಿಸ್ಬಿಟ್ರು. ಹೌದು, ಊಟದ ವಿಚಾರ ಮಾತಾಡಿದ ತಪ್ಪೆ, ಅವ್ರು ಸಾರಿ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಅಲ್ವಾ, ನೀವೆಲ್ಲರೂ ಅಣ್ಣ ಕಾಮಿಡಿ ಮಾಡ್ತಿದ್ರೆ ನಾನು ಕೂಡ ಅದನ್ನೇ ಮಾಡಿದೆ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು ಕೂಡ ಯಾರೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ವೀಕ್ಷಕ
ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಿಮಗೆ ಏನು ಅನಿಸ್ತು? ಮತ್ತೆ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಇಲ್ಲಿ ಬಿಗ್ ಬಾಸ್ ಎಲ್ಲರೂ ಕರೀತಾರೆ, ಎಲ್ಲರೂ ಕೂಡ ಅಲ್ಲಿ ಬಂದು ಕುತ್ಕೊಂತಾರೆ. ಕುತ್ಕೊಂಡಿದ ತಕ್ಷಣ ಇವಾಗ ಏನೊಂದು BB ಪ್ಯಾಲೇಸ್ಗೆ ಅತಿಥಿಗಳಿಗೆ ಏನು ಅಡುಗೆ ಮಾಡಬೇಕಿತ್ತು ಅದೆಲ್ಲ ಮುಗೀತು ಅಂತ ಹೇಳ್ತಾರೆ. ಆದರೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ಅತಿಥಿ ಸತ್ಕಾರ ಅಂತ ಮಾಡಬೇಕು ಅಂತ ಏನು ಹೇಳಿದ್ರು ಬಿಗ್ ಬಾಸ್, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಬೇಕು ಅಂತಾನೆ ನೋಡಿ ಅಬ್ಸರ್ವ್ ಮಾಡಿ, ಗಿಲ್ಲಿ ಮರಿಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೆಸರು ಇಟ್ಬಿಟ್ಟು ಅವ್ರೊಬ್ಬರಿಗೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಗಿಲ್ಲಿಯವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ಗೆ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರನೇ ನೋಡಿ ಅವ್ರು ಕಾಮಿಡಿ ಮಾಡ್ತಿದ್ರು ಕೂಡ ಇಲ್ಲಿ ತಡಿಯಕ್ಕೆ ಹೋಗ್ತಾರೆ. ಬಟ್ ಈ ರೀತಿಯಾಗಿ ಮಾತಾಡಿದಾಗ ಎಂಥವ್ರಿಗೆ ಆದರೂ ಕೂಡ ಹರ್ಟ್ ಆಗುತ್ತೆ. ಏನಪ್ಪ ನಾನು ಒಬ್ಬರಿಗೆ ಇಲ್ಲಿ ಬಿಗ್ ಬಾಸ್ ಹೇಳ್ಬಿಟ್ರಲ್ಲ ಅಂತ ಕೂಡ ಅದನ್ನೇ ಇಲ್ಲಿ ಸ್ವಲ್ಪ ಜನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. BB ಪ್ಯಾಲೇಸ್ಗೆ ಯಾರ್ಯಾರು ಇವಾಗ ಗೆಸ್ಟ್ ಆಗಿ ಬಂದಿದ್ದಾರೋ ಅವರೆಲ್ಲರೂ ಕೂಡ. ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಏನು ಅನಿಸ್ತು ವೀಕ್ಷಕರೇ? ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.